ನಿಮ್ಮ ಜನ್ಮರಾಶಿಯಿಂದ 7ನೇ ಮನೆ ಅಂದ್ರೆ ಮಕರ ರಾಶಿ. ಮಕರ ರಾಶಿಯವರಿಗೆ 7ನೇ ಮನೆಗೆ ಬಂದು ವಿವಾಹಕ್ಕೆ ಬಹಳ ಅನುಕೂಲತೆಯನ್ನ ಮಾಡಿಕೊಡ್ತಾ ಇದ್ದಾನೆ. ತುಂಬಾ ದಿವಸಗಳಿಂದ, ತುಂಬಾ ವರ್ಷಗಳಿಂದ ಪ್ರಯತ್ನ ಪಟ್ಟು 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 ಸೋತು ಹೋಗ್ತಾ ಇದ್ರೆ, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನಿಂತ್ಕೊಂಡು ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ರೆ, ಸಿಲುಕಿ ಹಾಕಿಕೊಂಡಿದ್ರೆ, ಸಿಕ್ಕಾಕೊಂಡಿದ್ರೆ, ಜೀವನಾನೇ ಇಷ್ಟು ಯಾಕೋ ಬೇಜಾರಾಗೋಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ, ಸಂಗಾತಿಯ ಜೊತೆಗೆ ತುಂಬಾ ವೈಷಮ್ಯವನ್ನ ಬೆಳೆಸಿಕೊಂಡಿದ್ದಂಥವ್ರಿಗೆ, ಕಿತ್ತೇ ಹೋಯ್ತು ನಮ್ಮ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದಂಥವ್ರಿಗೆ ಒಂದು ಶುಭ ಯೋಗ, ಶುಭ ಘಟನೆ ನಡೆಯುತ್ತೆ. ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಹೊಂಬೆಳಕು ಮೂಡುತ್ತಾ ಇದೆ. ಇದೇ ಜೂನ್ 2ನೇ ತಾರೀಕಿನಿಂದ ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ವೈವಾಹಿಕ ಜೀವನ, ಹಣಕಾಸಿನ ಜೀವನ, ಅದೇ ರೀತಿಯಾಗಿ ವ್ಯಾಪಾರ ಉದ್ಯೋಗದ ಜೀವನದಲ್ಲಿ ಬರ್ತಕ್ಕಂತಹ ಲಾಭಾಂಶಗಳು, ಇದೆಲ್ಲವೂ ಸಹ ನಿಮ್ಗೆ ಕೈಗೂಡತಕ್ಕಂತಹ ಶುಭ ಸಂದರ್ಭ. 12 ವರ್ಷದ ನಂತರ ಈ ರೀತಿಯಾದ ಯೋಗವನ್ನ ಪಡೆದುಕೊಳ್ತಾ ಇದ್ದೀರಾ ಮಕರ ರಾಶಿಯವರು. ನೇರವಾಗಿ ಸಪ್ತಮದಲ್ಲಿ ಕುಳಿತು ನಿಮ್ಮ ರಾಶಿಯ ಮೇಲೆ ಸಪ್ತಮ ನೇರ ದೃಷ್ಟಿ 180 ಡಿಗ್ರಿ 180 ಡಿಗ್ರಿ ಕೋನದಲ್ಲಿ ನೇರವಾಗಿ ಗುರುವಿನ ವೀಕ್ಷಣೆ 12 ವರ್ಷಗಳ ಒಮ್ಮೆ ನಡೀತಕ್ಕಂಥದ್ದು. ಪುನಃ ಈ ರೀತಿಯಾದಂತಹ ಯೋಗ ಬರಬೇಕು ಅಂದ್ರೆ ಇನ್ನು 12 ವರ್ಷ ಆಗಬೇಕು. ಸೊ ಸ್ವಲ್ಪ ಜಾಗೃತಿಯಾಗಿದ್ದು ಇರೋದನ್ನ ಉಪಯೋಗಿಸ್ಕೊಳ್ತಾ ಹೋಗಿ ಚೆನ್ನಾಗಿ ಆಗ್ತೀರಾ. ನಿಮ್ ಜನ್ಮ ಜಾತಕದಲ್ಲಿ ಏನಾದರೂ ಗುರು ನೀಚನಾಗಿದ್ದರೆ, ನೀಚನಾಗಿ ಬಲಹೀನನಾಗಿದ್ದರೆ, 3, 6, 8, 12ನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿಯ ವಿವರಗಳನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ, ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ ಜನ್ಮ ಜಾತಕದಲ್ಲಿ ಗುರು ಬಲಹೀನನಾಗಿದ್ರೆ, ಅದೇ ರೀತಿಯಾಗಿ 3, 6, 8, 12ನೇ ಮನೆಯಲ್ಲಿ ಸ್ಥಿರವಾಗಿದ್ರೆ ಅದನ್ನ ಗುರು ಜಾತಕದಲ್ಲಿ ಬಲಹೀನನಾಗಿದ್ದಾನೆ ಅಂತ ಅರ್ಥ. ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. 31ನೇ ತಾರೀಕು ಭಾನುವಾರದ ಶುಭ ಅಧಿಕ ಮಾಸದ ಪೌರ್ಣಮಿ ದಿವಸ, ನೆಕ್ಸ್ಟ್ ಡೇನೆ ಗುರು ಬದಲಾವಣೆ ಆಗ್ತಾನೆ. ಗುರು ಬದಲಾವಣೆ ರಾಶಿಯ ಸಂಧಿಯಲ್ಲಿ ನಿಂತಿರುವಂತಹ ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ರಾಶಿಯ ಸಂಧಿ ಕಾಲದಲ್ಲಿ ನಿಂತಿರ್ತಾನೆ, ಇನ್ನ ಒಂದ್ ಹೆಜ್ಜೆ ಮುಂದೆ ಇಟ್ಟು ಬಿಟ್ಟಿರ್ತಾನೆ, ಇನ್ನೊಂದು ಹೆಜ್ಜೆ ಇಡಬೇಕು. ಅಂಥ ಕಾಲದಲ್ಲಿ ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿ 12 ರಾಶಿಯವರು ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಆ ಗುರುಶಾಂತಿಯನ್ನ ಮಾಡಿಸ್ಕೊಂಡು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳಿ. ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ, ಒಂದನ್ನ ದೇವರ ಮನೆಯಲ್ಲೂ, ಇನ್ನೊಂದನ್ನ ಒಂದ್ ಸಣ್ಣ ಕವರ್ನಲ್ಲಿ ಹಾಕೊಂಡು ನಿಮ್ಮ ಪಾಕೆಟ್ನ, ವಾಲೆಟ್ನಲ್ಲೋ, ಪರ್ಸ್ಗಳಲ್ಲೋ, ಬ್ಯಾಗ್ಗಳಲ್ಲೂ ಇಟ್ಕೊಳ್ಳಿ. ಗುರುವಿನ ಅನುಗ್ರಹ ನಿಮ್ಮ ಜೊತೆಗೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಗುರುರಾಹು ಚಾಂಡಾಲ ಯೋಗ ಇರತಕ್ಕಂಥವರಿಗೆ ಯಮುನಾ ತೀರ್ಥವನ್ನ ಕೊಡ್ತಾ ಇದ್ದೇವೆ. 12 ವರ್ಷಗಳಿಗೆ ಒಮ್ಮೆ ಯಮುನಾ ನದಿಯು ಪುಷ್ಕರವಾಗ್ತದೆ. ಹೇಗೆ ನಾವು ಗಂಗಾ ಪುಷ್ಕರವು ಈಗ ಮೊನ್ನೆ 4 ವರ್ಷಗಳ ಹಿಂದೆ ನೋಡಿದ್ದೇವೆ, ಅದೇ ರೀತಿಯಾಗಿ ತುಲಾರಾಶಿನಲ್ಲಿ ಆದಂತ ನಮ್ಮ ಕರ್ನಾಟಕದಲ್ಲೇ ಒಂದು ಕಾವೇರಿ ಪುಷ್ಕರವನ್ನು ತುಲಾರಾಶಿಗೆ ಗುರು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ನೋಡ್ತೀವಿ. ಮೀನರಾಶಿಗೆ ಗುರು ಹೋದಾಗ ನರ್ಮದಾ ನದಿಗೆ ಮಾಡುವಂತಹ ಒಂದು ಪುಷ್ಕರ ಆಗುವಂಥದ್ದು. ಹೀಗೆ 12 ವರ್ಷಗಳಿಗೆ ಒಂದೊಂದು ಆಗುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಯಮುನಾ ನದಿಯು ಪುಷ್ಕರವಾಗ್ತಾ ಇದೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಯಮುನಾ ತೀರ್ಥವನ್ನ ಯಾಗದ ನಂತರದಲ್ಲಿ ನಾವು ವಿತರಣೆಯನ್ನ ಮಾಡ್ತೇವೆ. ಬರುವಂತಹ ಭಕ್ತಾದಿಗಳು ಒಂದು ಯಾಗದ ನಂತರದಲ್ಲಿ ಪೂಜೆನ ಮಾಡಿಸ್ತಕ್ಕಂಥವ್ರು ಅಲ್ಲೇ ಪ್ರಸಾದವನ್ನ ತಗೊಳ್ಳಿ. ಅದಾದ ನಂತರ ಯಮುನಾ ತೀರ್ಥವನ್ನ ಉಚಿತವಾಗಿ ಚಾಂಡಾಲ ಯೋಗ ಇರುವಂತಹವರಿಗೆ ಕೊಡ್ತೀವಿ. ಸೊ ಹಾಗಾಗಿ ಅದನ್ನ ಪುಷ್ಕರ ಸ್ನಾನ ವಿಧಿ ಅಂತಾನೇ ಬರುತ್ತೆ. ಆ ವಿಧಿಯನ್ನ ನಿಮಗೆ ಹೇಳಿಕೊಟ್ಟು ನೀವು ಅದೇ ರೀತಿಯಾಗಿ ಮನೆಯಲ್ಲಿ ಆ ನೀರನ್ನ ಇಟ್ಟು ಪೂಜಿಸಿ ಜೂನ್ 15ನೇ ತಾರೀಕಿನ ಒಳಗಾಗಿ ಸ್ನಾನವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತ್ಯದ್ಭುತವಾಗಿರತಕ್ಕಂತಹ ಗುರುರಾಹು ಚಾಂಡಾಲ ಯೋಗಕ್ಕೆ ಪರಿಷ್ಕಾರ ಅನ್ನೋದು ಸಿಗುತ್ತೆ. ಗುರು ಮತ್ತು ರಾಹು ಯಾರ ಜಾತಕದಲ್ಲಿ ಕರ್ಕಾಟಕ ರಾಶಿನಲ್ಲಿ ಇರ್ತಾನೋ ಅವರಿಗೆ ಆ ರಾಶಿಯಲ್ಲಿ ಗುರು ಪ್ರವೇಶವಾದಾಗ ಯಮುನಾ ನದಿ ಸ್ನಾನ ಮಾಡಬೇಕು. ಆ ಯಮುನಾ ತೀರ್ಥವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ, ಪೂಜೆಗೆ ಮಾತ್ರವೇ
ಶುಲ್ಕವಿರುತ್ತೆ. ರಾಶಿಯವರು ಪೂಜೆ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ 800 ರೂಪಾಯಿಗಳಿರುತ್ತೆ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತೆ. 800 ರೂಪಾಯಿನಲ್ಲಿ ನಿಮಗೆ ಪೂಜೆ, ಅದಾದ ನಂತರ ಸಂಕಲ್ಪ, ಅದಾದ ನಂತರ ಬೃಹಸ್ಪತಿ ಕವಚ, ಅಕ್ಷತ ಪ್ರಸಾದ ಎಲ್ಲವೂ ಸಹ ಸೇರಿ ಅಲ್ಲಿ ಪೂಜೆ ವಿಶೇಷವಾಗಿ ನಾವು ನವಗ್ರಹ ಆರಾಧನೆಯ ಮುಖಾಂತರವಾಗಿ ನವಗ್ರಹ ಪೂಜೆಯನ್ನ ಮಾಡಿ ಮೃತ್ಯುಂಜಯ ಹೋಮ, ಯಾರಿಗೆ, ಯಾಕಂದ್ರೆ ಇಲ್ಲಿ ಗುರುವಿನಿಂದ ಅಪಮೃತ್ಯು ದೋಷಗಳೆಲ್ಲ ಬರುತ್ತೆ, ಆ ಒಂದು ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನ ಮಾಡಿ ಗುರುವಿಗೆ ವಿಶೇಷವಾದಂತಹ ಆಹುತಿಗಳನ್ನ ಕೊಡ್ತಕ್ಕಂತಹದ್ದು. ಹೀಗೆ ಒಂದು ಒಳ್ಳೆ ರೀತಿಯಲ್ಲಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಂಡು ನಿಮ್ಮ ತನು ಮನ ಧನ ಮೂರನ್ನು ಅರ್ಪಿಸಿ ಸೇವೆಯನ್ನ ಮಾಡ್ಕೊಳ್ಳಿ. ಶುಭವಾಗ್ಲಿ. ಆ ಯಾಗದ ಶುಲ್ಕ ಒಬ್ಬರಿಗೆ 800 ರೂಪಾಯಿ ಆಗಿರುತ್ತೆ. ಆದರೆ ಯಮುನಾ ತೀರ್ಥಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ಹಾಗಾಗಿ ಅಯ್ಯೋ ಯಾಗಕ್ಕೆ ಹೋದ್ರೆ ನಾವು ದುಡ್ಡು ಕಟ್ಟಲೇಬೇಕು ಅಂತೇನಿಲ್ಲ. ಪೂಜೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಇಲ್ಲದೆ ಇರೋರು ಬಂದು ಸೇವೆ ಆದ್ರೂ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಠದಲ್ಲೇ ಆಗ್ತಾ ಇರತಕ್ಕಂತಹದ್ದು. ಹಾಗಾಗಿ ಬಂದು ತಾವೆಲ್ಲರೂ ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಶುಭವಾಗ್ಲಿ.